ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಅಪಪ್ರಚಾರದ ಜೊತೆ ಸುಳ್ಳು ವದಂತಿಗಳನ್ನು ಹಬ್ಬಿಸುತ್ತಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ 20ರಂದು ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಹಮ್ಮಿಕೊಂಡ ಜನಾಗ್ರಹ ಧರ್ಮಸಭೆಯ ಪ್ರಚಾರಾರ್ಥವಾಗಿ ಗ್ರಾಮ ಮಟ್ಟದಲ್ಲಿ ಸಂಚರಿಸುವ ಧರ್ಮರಥಕ್ಕೆ ಪಟ್ಟಣದ ದಂಡಿನದುರ್ಗ ದೇವಾಲಯದ ಆವರಣದಲ್ಲಿ ಚಾಲನೆ ನೀಡಲಾಯಿತು. ಇದೇ ವೇಳೆ ಸಾಮಾಜಿಕ ಕಾರ್ಯಕರ್ತರಾದ ವಿಶ್ವನಾಥ್ ನಾಯಕ್ ಮಾತನಾಡಿ, ಧರ್ಮಸ್ಥಳದಲ್ಲಿ ದೊಡ್ಡ ಷಡ್ಯಂತ್ರ ನಡೆಯುತ್ತಿದೆ. ತ್ರೇತಾಯುಗದಲ್ಲಿ ರಾಕ್ಷಸರ ಅಟ್ಟಹಾಸ ನೋಡುತ್ತಿದ್ದರು. ಅಂದು ದೇವ ದಾನವರ ನಡುವೆ ಯುದ್ಧ ಸಂಭವಿಸುತ್ತಿತ್ತು. ಇಂದಿಗೂ ದಾನವರು ಯಾರೂ ಸತ್ತಿಲ್ಲ. ಅವರೆಲ್ಲರೂ ಒಂದಾಗಿ ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆಯವರ ಹೆಸರು ಕೆಡಿಸಲು ಮುಂದಾಗುತ್ತಿದ್ದಾರೆ. ಧರ್ಮಸ್ಥಳದಲ್ಲಿ ನಡೆಯುವ ಅಪಪ್ರಚಾರವನ್ನು ಸಮಸ್ತ ಹಿಂದೂ ಸಮಾಜ ಖಂಡಿಸುತ್ತೇವೆ. ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿ ಸಹನೆಯ ಕಟ್ಟೆ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ದಕ್ಷಿಣ ಕಾಶಿ ಎಂದು ಹಿರಿಮೆ ಹೊಂದಿರುವ ಸ್ಥಳದ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ಅವಹೇಳನವನ್ನು ಖಂಡಿಸಲು ಇದೇ 20ರಂದು ಮುಂಜಾನೆ 10 ಗಂಟೆಗೆ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಧರ್ಮಸಭೆ ಆಯೋಜಿಸಲಾಗಿದೆ. ಮುಖ್ಯ ವಕ್ತಾರರಾಗಿ ವಾಗ್ಮಿ ಚಕ್ರವರ್ತಿ ಸೂಲೆಬೆಲೆ ಆಗಮಿಸುತ್ತಿದ್ದು, ಸಭೆಯ ನಂತರ ತಹಶೀಲ್ದಾರ್ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಮನವಿ ಸಲ್ಲಿಸುವ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ಜಾಗೃತಿಗಾಗಿ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಧರ್ಮರಥ ಸಂಚರಿಸಲಿದ್ದು ಇಂದು ಚಾಲನೆ ನೀಡಲಾಗಿದೆ. 2 ದಿನಗಳ ಕಾಲ ತಾಲೂಕಿನಲ್ಲಿ ಸಂಚಾರ ನಡೆಸಲಿದೆ ಎಂದು ಕಾರ್ಯಕ್ರಮದ ಕುರಿತು ಮಾಹಿತಿ ನೀಡಿದ್ರು. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಒಂದು ದೊಡ್ಡ ಷಡ್ಯಂತ್ರ. ನಾವು ಹಿಂದೆ ಎಲ್ಲ ಕೇಳ್ತಾ ಇದ್ವಿ, ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹಿಂದೆ ನಾವು ಸತ್ಯಯುಗದಲ್ಲಿ ತ್ರೇತಾಯುಗದಲ್ಲಿ ರಾಕ್ಷಸರ ಅವತಾರನ ನೋಡ್ತಾ ಇದ್ವಿ. ದೇವರಿಗೆ ಮತ್ತೆ ದೇವದಾನವರ ನಡುವಿನ ಯುದ್ಧ ನಡೀತಾ ಇತ್ತು. ಇವತ್ತಿಗೂ ಕೂಡ ಆ ದಾನವರು ಯಾರೂ ಸತ್ತಿಲ್ಲ. ಆ ದಾನವರು ಎಲ್ಲರೂ ಕೂಡ, ರಾಕ್ಷಸರು ಎಲ್ಲರೂ ಕೂಡ ಇದ್ದಾರೆ, ಆದ್ರೆ ಮನುಷ್ಯ ರೂಪದಲ್ಲಿದ್ದಾರೆ. ಇದನ್ನು ನಾವು ಸ್ವತಃ ನಾವು ಧರ್ಮಸ್ಥಳದಲ್ಲಿ ನೋಡ್ತಾ ಇದ್ದೇವೆ. ಧರ್ಮಸ್ಥಳದಲ್ಲಿ ಯಾವ ರೀತಿಯ ದೇವರ ಒಂದು ಹೆಸರನ್ನ ಹಾಳು ಮಾಡಲಿಕ್ಕೆ ಅಥವಾ ಧರ್ಮಾಧಿಕಾರಿಗಳ ಹೆಸರನ್ನ ಹಾಳು ಮಾಡಲಿಕ್ಕೆ ಯಾವ ರೀತಿ ಆ ಗುಂಪು ಕೆಲಸ ಮಾಡ್ತಾ ಇದೆ, ಅವರೆಲ್ಲರೂ ಕೂಡ ರಾಕ್ಷಸರ ಗುಂಪೆ, ಅವೆಲ್ಲ ದಾನವರ ಗುಂಪೆ. ಅವು ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದೆ. ಮತ್ತು ಹಿಂದೂಗಳು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಇಂತಹ ಒಂದು ಗುಂಪು ಕೂಡ ಇರುತ್ತೆ. ಅವರನ್ನ ನಾವು ವಿರೋಧ ಮಾಡಿಕೊಂಡೇ ನಾವು ಮುಂದಕ್ಕೆ ನಡೆಯಬೇಕಾಗಿದೆ. ಇವತ್ತೇನಾಗಿದೆ, ಧರ್ಮಸ್ಥಳದಲ್ಲಿ ಈ ನಡೀತಾ ಇರುವಂತಹ ಈ ಅಪಚಾರವನ್ನ ಸಮಸ್ತ ಹಿಂದೂ ಸಮಾಜ ಖಂಡಿಸ್ತಾ ಇದೆ. ಅವರಲ್ಲಿ ಒಳಗಡೆಯಿಂದ ಏನು ಬೇಗುದಿ ಇದೆ, ಅದು ಸ್ಫೋಟಗೊಳ್ಳುವಂತಹ ಒಂದು ಹಂತದಲ್ಲಿದೆ. ಹೀಗಾಗಿ ಎಲ್ಲ ಹಿಂದೂಗಳು ಕೂಡ, ಯಾಕಂತ ಹೇಳಿದ್ರೆ ದಕ್ಷಿಣದ ಕಾಶಿ ಅಂತ ನಾವು ಹೇಳ್ತೇವೆ ಧರ್ಮಸ್ಥಳಕ್ಕೆ. ಧರ್ಮ ಅಂತ ಹೇಳಿದ್ರೆ, ಸತ್ಯ ಅಂತ ಹೇಳಿದ್ರೆ ಏನಿದೆ, ಧರ್ಮಸ್ಥಳವೇ. ಆ ರೀತಿಯಾಗಿ ನಂಬಿಕೆ ಇರುವಂತಹ ಇಡೀ ಹಿಂದೂ ಸಮಾಜದ ನಂಬಿಕೆಗೆ, ಶ್ರದ್ಧೆಗೆ ಧಕ್ಕೆ ಬರುವಂತಹ ಕೆಲಸವನ್ನ ಸಮಸ್ತ ಈ ದುಷ್ಟರ ಒಂದು ದುರುಳರ ಕೂಟ ಕೆಲಸ ಮಾಡ್ತಾ ಇದೆ. ಅದನ್ನು ಈಗ ನಾವು ವಿರೋಧ ಮಾಡದೇ ಇದ್ರೆ ಮುಂದೆ ನಾವು ಅದರ ಫಲವನ್ನು ಅನುಭವಿಸಬೇಕಾಗ್ತದೆ. ಹಾಗಾಗಿ ಸಮಸ್ತ ಹಿಂದೂ ಸಮಾಜಕ್ಕೆ ಎಲ್ಲರಿಗೂ ಕೂಡ ನಾವು ಮನವರಿಕೆ ಮಾಡಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಇಂತಹ ಸಂದರ್ಭದಲ್ಲಿ ನಾವು ಒಟ್ಟಾಗಿ ನಾವು ವಿರೋಧ ಮಾಡದೇ ಇದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಾವು ಬಹಳ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತೆ. ಹೀಗಾಗಿ ಈ ಒಂದು ಹಂತದಲ್ಲಿ ನಾವು ಇದನ್ನ ವಿರೋಧ ಮಾಡಬೇಕಾಗಿದೆ. ಅದಕ್ಕೋಸ್ಕರ 20ನೇ ತಾರೀಕಿಗೆ ನಾವು ಈ ದೊಡ್ಡ ಒಂದು ವಿರೋಧಿ ಒಂದು ಪ್ರತಿಭಟನಾ ಮೆರವಣಿಗೆ ಸಭೆಯನ್ನ, ಧರ್ಮಸಭೆಯನ್ನ ನಾವು ಇಟ್ಟುಕೊಂಡಿದ್ದೇವೆ. ಹಾಗಾಗಿ ಎಲ್ಲರ ಬೆಂಬಲ ನಮಗೆ ಅಗತ್ಯ ಇದೆ. ಇಡೀ ತಾಲೂಕಿನವರಿಗೆ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲಾ ದೇವಸ್ಥಾನದ ಮಂಡಳಿಯವರಿಗೆ, ಎಲ್ಲಾ ಸಮಾಜದವರಿಗೆ, ಪರಿವಾರದವರಿಗೆ ಎಲ್ಲರಿಗೂ ಕೂಡ ವಿನಂತಿ ಏನಂತ ಹೇಳಿದ್ರೆ, ಮಾತೆಯರು, ಪುರುಷರು ಎಲ್ಲರೂ ಕೂಡ ನಾವು ಇದರಲ್ಲಿ ಭಾಗವಹಿಸಬೇಕಾಗಿದೆ. ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿದೆ. ಧರ್ಮಸ್ಥಳಕ್ಕೆ ಆದಂತಹ ಅಪಚಾರಕ್ಕೆ ಯೋಗ್ಯ ಅದಕ್ಕೆ ನಾವು ಪ್ರತಿಭಟನೆಯನ್ನ ಮಾಡಿ ಅದಕ್ಕೆ ಜನರಲ್ಲಿ ಯಾರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ನಮ್ಮ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅವರಲ್ಲಿ ಭಯ ಹುಟ್ಟಿಸಬೇಕಾಗಿದೆ. ಮತ್ತೊಮ್ಮೆ ಈ ದೇವರ ವಿಚಾರದಲ್ಲಿ, ಹಿಂದೂ ಧರ್ಮದ ವಿಚಾರದಲ್ಲಿ ಕಣ್ಣೆತ್ತಿಯೂ ಕೂಡ ಅವರು ಆ ರೀತಿಯ ವಿರೋಧದ ಒಂದು ದುಷ್ಟ ಚಟುವಟಿಕೆಗಳಿಗೆ ಅವರಿಗೆ ಕೈ ಹಾಕಬಾರದು. ಆ ರೀತಿಯ ಒಂದು ಪಾಠವನ್ನು ಅವರಿಗೆ ಕಲಿಸಬೇಕಾಗಿದೆ. ಹೀಗಾಗಿ ಬಂಧುಗಳೇ, ಮಾತೆಯರೇ, ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಈ ಸಂದರ್ಭದಲ್ಲಿ ಒಟ್ಟಾಗೋಣ, ಎಲ್ಲರೂ ಸೇರಿ ವಿರೋಧ ಮಾಡೋಣ ಅಂತ ಹೇಳಿದ್ದ. ಮತ್ತೆ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್, ಉಪಾಧ್ಯಕ್ಷ ಸುರೇಶ್ ಹುನ್ನಾವರ್, ಸದಸ್ಯ ಶಿವರಾಜ್ ಮೇಸ್ತಾ, ಮೇಧಾ ನಾಯ್ಕ್, ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್, ವಿವಿಧ ಸಂಘಟನೆಯ ಪ್ರಮುಖರಾದ ರಾಜು ಭಂಡಾರಿ, ಸಂಜು ಶೇಟ್, ಶ್ರೀಕಾಂತ್ ನಾಯ್ಕ್, ಗಣಪತಿ ನಾಯ್ಕ್ ಬಿಟಿ, ಯೋಗೇಶ್ ಮೇಸ್ತಾ, ಹರಿಶ್ಚಂದ್ರ ನಾಯ್ಕ್, ಧರ್ಮಸ್ಥಳ ಯೋಜನೆಯ ಕಾರ್ಯಕರ್ತರು, ಸಾರ್ವಜನಿಕರು ಇದ್ದರು.